ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಆ ರೀಲ್ಗೆ ಸುಮಾರಷ್ಟು ಜನ ನಂಗೆ DM ಮಾಡಿದ್ರ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರ, ಅವ್ರು ಯಾವ ತರ ಸ್ಕ್ಯಾಮ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಒಂದ್ ಸ್ಟೋರಿ ಮಾತ್ರ ನನಗೆ ತುಂಬಾ ಶಾಕಿಂಗ್ ಅಂತ ಅನ್ಸುತ್ತೆ. ಕಸ್ಟಮರ್ದು ಬ್ರದರ್ US ಅಲ್ಲಿ ಇರ್ತಾರಂತೆ. ಸೊ ಈ ವಿಷಯ ಸ್ಕ್ಯಾಮರ್ಸ್ ಗೊತ್ತಿದೆ. ಸೊ ಆ ಸ್ಕ್ಯಾಮರ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಕಸ್ಟಮರ್ದು ಬ್ರದರ್ ಹೆಸರಲ್ಲಿ ಒಂದು ಪಾರ್ಸಲ್ ಇವ್ರಿಗೆ ಡೆಲಿವರ್ ಮಾಡಿದ್ದಾರೆ. ಕರೆಕ್ಟ್ ಆಗಿ ಮಧ್ಯಾಹ್ನ ಟೈಮ್ ಅಲ್ಲಿ ಆ ಪಾರ್ಸಲ್ ಬಂದು ಇವ್ರಿಗೆ ರೀಚ್ ಆಗಿದೆ. ಇವ್ರು ಆಕ್ಚುಲಿ ಮಲ್ಕೊಂಡಿದ್ರಂತೆ. ಬೆಲ್ ಮಾಡಿದಾಗ ನೋಡಿದ್ದಾರೆ ಯಾರು ಅಂತ ಅಂದ್ಬಿಟ್ಟು. ಸೊ ಸ್ಕ್ಯಾಮರ್ ಹೇಳಿದ್ದಾರೆ, ನಿಮ್ ಬ್ರದರ್ ಇಂದ ಕೊರಿಯರ್ ಬಂದಿದೆ, ಸೊ ಇದನ್ನ ಪೇಮೆಂಟ್ ಮಾಡಬೇಕು, ಪೇಮೆಂಟ್ ಆಗಿಲ್ಲ, ಕ್ಯಾಶ್ ಆನ್ ಡೆಲಿವರಿ ಅಂತ ಅಂದ್ಬಿಟ್ಟು. ಆ ತಿಂಗಳು ಕಸ್ಟಮರ್ ಬರ್ಡೇ ಬೇರೆ ಇತ್ತಂತೆ. ಸೊ ಅಣ್ಣ ಏನು ಸರ್ಪ್ರೈಸ್ ಕಳ್ಸಿರ್ಬೋದು ಅಂತ ಅನ್ಕೊಂಡ್ರು. ಪೇಮೆಂಟ್ ಅಮೌಂಟ್ 1500 rupees ಅಂತ ಹೇಳಿದ್ರಂತೆ. ಅವ್ರಿಗೆ ಡೌಟ್ ಬಂದಿದೆ, ಯಾರು ಗಿಫ್ಟ್ ಅಂತ ಹೇಳ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ. ಅವರು ನಿದ್ದೆ ಕಣ್ಣಲ್ಲಿ ಇರೋದ್ರಿಂದ ಜಾಸ್ತಿ ಯೋಚನೆ ಮಾಡದೆ ಅಣ್ಣ ಏನೋ ಕಳ್ಸಿರ್ಬೋದು ಅಂತ ಅಂದ್ಬಿಟ್ಟು ಪೇ ಮಾಡಿ ತಗೊಂಡ್ಬಿಟ್ಟಿದ್ದಾರೆ. ಪಾರ್ಸಲ್ ಬಂದಿದ್ದು ಈ ಕಾರ್ಟನ್ ಕೊರಿಯರ್ ಸರ್ವಿಸ್ ಇಂದ. ಆ ಪಾರ್ಸಲ್ ನ ಈವ್ನಿಂಗ್ ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಯಾವ್ದೋ ಹಳೆ ಕಿತ್ತೋಗ್ರೋ ಬಟ್ಟೆ ಇತ್ತಂತೆ. ನಿಮಗೂ ಇದೇ ತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ನಿಮ್ ಸ್ಟೋರಿ ನಮ್ಮ ಹತ್ರ ಶೇರ್ ಮಾಡಕ್ ಮರಿಬೇಡಿ. ನಿಮ್ ಸ್ಟೋರಿ ಜನಕ್ಕೆ ಗೊತ್ತಾಗಬೇಕು ಅಂತ ಅನ್ಸಿದ್ರೆ ನಾವು ವಿಡಿಯೋ ಮಾಡಿ ಶೇರ್ ಮಾಡ್ತೀವಿ. ಜನಕ್ಕೆ ಅವೇರ್ನೆಸ್ ಸ್ಪ್ರೆಡ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.